ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪಿ ಆಗಿರುವಂತಹ ರನ್ಯಾ ರಾವ್ ಜೊತೆಗೆ ಕೆಲ ಸಚಿವರ ನಂಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವಿಧಾನಸೌಧದಲ್ಲೂ ಕೂಡ ಕಂಪನಕ್ಕೆ ಕಾರಣ ಆಗ್ತಾ ಇದೆ. ಪ್ರತ್ಯೇಕ ಮಾತುಕತೆಯಲ್ಲಿ ಸಿಎಂ ಬಳಿ ಮಾಹಿತಿಯನ್ನ ಆ ಸಚಿವರು ಹಂಚಿಕೊಂಡಿದ್ದಾರಂತೆ. ಇಬ್ಬರು ಸಚಿವರ ಜೊತೆಗೆ ರಹಸ್ಯ ಮಾತುಕತೆಯನ್ನ ಸಿಎಂ ಸಾಹೇಬ್ರು ಆಡಿದಾಗ ಕೆಲ ಶಾಕಿಂಗ್ ಮಾಹಿತಿಗಳು ರವಾನೆ ಆಗಿದೆಯಂತೆ. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧ ಇಲ್ಲದೇ ಇದ್ರೂ ಕೂಡ ಪರಿಚಯ ಇರುವಂತಹ ಭೀತಿ ಕಳಂಕವನ್ನು ತಂದ್ಬಿಡುತ್ತೆ ಅನ್ನುವಂತಹ ಆತಂಕ ಸಚಿವರಿಗೂ ಕೂಡ ಇದ್ದಾಗ ಕಾಣಿಸ್ತಾ ಇದೆ. ಮುಜುಗರದ ಸನ್ನಿವೇಶ ಎದುರಾದ್ರೆ ಹೈಕಮಾಂಡೇ ತೀರ್ಮಾನವನ್ನು ಮಾಡುತ್ತೆ, ನಿಮಗೆ ನೆನಪಿರಲಿ ಅಂತಿಮ ಅದು ಅಂತೆಲ್ಲ ಹೇಳೋ ಕೆಲಸವನ್ನ ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರಂತೆ. ಎಚ್ಚರಿಕೆ ವಹಿಸುವಂತೆ ಆ ಸಚಿವರಿಗೆ ಸಲಹೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಸದ್ಯಕ್ಕಿದೆ. ಬಟ್ ಪ್ರಶ್ನೆ ಇರೋದು ಅದೇ, ಜನರ ಸಂಪರ್ಕದಲ್ಲಿರಪ್ಪ, ಶಾಸಕರ ಸಂಪರ್ಕದಲ್ಲಿರಪ್ಪ ಅಂತ ಸಚಿವರಿಗೆ ಹೇಳಿದ್ರೆ ಇವ್ರದ್ದು ಸಂಪರ್ಕದ ಕೊಂಡಿಯನ್ನ ಗಮನಿಸಿದಾಗ ಸ್ಮಗ್ಲರ್ಗಳ ಜೊತೆ ವಂಚಕರ ಜೊತೆ ಕಾಣಿಸ್ಕೊಳ್ತಾರೆ. ಅದು ನಿಜಕ್ಕೂ ವಿಪರ್ಯಾಸ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಒಟ್ಟಿನಲ್ಲಿ ರನ್ಯಾ ರಾವ್ ಕೇಸ್ನಿಂದ ವಿಧಾನಸೌಧದಲ್ಲೂ ಕಂಪನ ಶುರುವಾಗ್ತಾ ಇದೆ ಅಂತ, ವಿಧಾನಸೌಧದ ಕೆಲ ಸಚಿವರ ಕೊಠಡಿಗಳಲ್ಲಿ ನಡುಕ ಶುರುವಾಗ್ತಾ ಇದೆ ಅಂತ. ಖಂಡಿತ ಅಂದರೆ ಈ ರೀತಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಮಮತಾ. ಯಾಕಂದರೆ ಇಬ್ಬರು ಸಚಿವರು ಸಂಪರ್ಕದಲ್ಲಿದ್ದರು ಅನ್ನುವಂಥ ವಿಚಾರ ಬಹಿರಂಗವಾದ ನಂತರ ಯಾರು ಅನ್ನುವಂಥ ಗುಸುಗುಸು ಶುರುವಾಗಿತ್ತು. ಯಾಕಂದರೆ ಅಧಿವೇಶನ ಕೂಡ ನಡೀತಾ ಇತ್ತು, ವಿಪಕ್ಷಗಳು ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಹೊರಗಡೆ ಕೂಡ. ಹಾಗಾಗಿ ಸಹಜವಾಗಿ ಯಾರಿರಬಹುದು ಅನ್ನುವಂಥದ್ದು. ಆದರೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟಂತೆ ಸಚಿವರೊಂದಿಗೆ ಸಂಪರ್ಕದಲ್ಲಿ ಇದ್ದರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾದರೂ ಪರಿಚಯ ಇತ್ತಾ ಅನ್ನುವಂಥದ್ದು ವಿಚಾರ. ಪರಿಚಯವಿದ್ದ ಕಾರಣಕ್ಕೆ ಸಂಪರ್ಕದಲ್ಲಿದ್ದು ಈ ವಿಚಾರವೂ ಇದಾಗಿ ಹಾಕೋ CBI ಏನಾದ್ರು ನಾಳೆ ದಿನ ಮುಂದುವರೆದಾಗ ಸಂಪರ್ಕದಲ್ಲಿದ್ದ ಸಚಿವರು ಯಾರು ಅನ್ನುವಂಥ ನೋಟಿಸ್ ಕೊಡುವಂಥದ್ದು ಅಥವಾ ವಿಚಾರಣೆಗೆ ಕರೆಯುವಂಥದ್ದು ಸಹಜವಾಗಿ ಸರ್ಕಾರಕ್ಕೆ, ಪಕ್ಷಕ್ಕೆ ಎಲ್ಲರಿಗೂ ಕೂಡ ಮುಜುಗರ ಆಗುವಂಥ ವಿಚಾರ. ಹಾಗೆ ಅಂತಹ ಪರಿಸ್ಥಿತಿ ಏನೇ ಇದ್ರೂ ಕೂಡ ಏನು ಬೇಕಾದ್ರೂ ತೀರ್ಮಾನ ಆಗ್ಬೋದು ಅನ್ನುವಂಥದ್ದು ಒಂದು ಕಡೆ. ಅಥವಾ ಏನಾದರೂ ಸಚಿವರ ಪಾತ್ರ ಇತ್ತು ಪರಿಚಯದ ವಿಚಾರದಲ್ಲಿ, ಆ ಪರಿಚಯದಿಂದ ಮುಜುಗರಕ್ಕೆ ಒಳಗಾಗುವ ಪರಿಸ್ಥಿತಿ ಬಂತು ಅಂದರೆ ಏನು ಬೇಕಾದ್ರೂ ತೀರ್ಮಾನವೂ ಕೂಡ ಆಗ್ಬೋದು ಸರ್ಕಾರದ ಮಟ್ಟದಲ್ಲಿ ಅಥವಾ ಪಕ್ಷದ ಮಟ್ಟದಲ್ಲಿ ಅನ್ನುವಂಥ ಆತಂಕವೂ ಈಗ ಕೈಪಡೆಯಲ್ಲಿ ಮನೆ ಮಾಡಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್. ಸ್ನೇಹ ಯಾರ ಜೊತೆಗೆ ಮಾಡ್ತೀವಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಪ್ರಕರಣದಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಂತ ಅನ್ಸುತ್ತೆ. ಸ್ನೇಹವನ್ನು ಯಾರ್ಯಾರೋ ಜೊತೆ ಮಾಡಿಬಿಡ್ತಾರೆ, ಯಾರ್ಯಾರೋ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋದಕ್ಕೆ, ದೊಡ್ಡ ದೊಡ್ಡ ಹುದ್ದೆಗೆ ಬರೋದಕ್ಕೆ ಕನಸು ಕಾಣ್ತಾರೋರ ಜೊತೆ ಮಾಡಿದ್ರೆ ಅಂಥವರು ಯಾರ್ಯಾರ ಜೊತೆ ಸ್ನೇಹ ಮಾಡಿದ್ರು ಅವರ ಮುಖಕ್ಕೂ ಕೂಡ ಕಪ್ಪು ಬಳಿಯುವಂತಹ ಸಾಧ್ಯತೆ ಇರುತ್ತೆ. ಈಗ ಅದೇ ಆತಂಕ ಸಚಿವರಿಗೆ, ಎಲ್ಲಿ ತಮ್ಮ ತಲೆದಂಡ ಆಗುತ್ತೋ ಅಂತ. ನೋಡಿ, ಪರಿಚಯ ವ್ಯಾವಹಾರಿಕ ಸಂಬಂಧ ಇದೆಯಾ, ಟೂ ಅರ್ಲಿ ಟು ಜಂಪ್ ಟು ದ ಕನ್ಕ್ಲೂಷನ್. ಯಾಕಂದರೆ ಇನ್ನೂ ಯಾರಿಗೂ ನೋಟಿಸ್ ಹೋಗಿಲ್ಲ, ಯಾರ ಪಾತ್ರ ಯಾವ ರೀತಿ ಇದೆ ಅಂತ ಯಾರೂ ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ, ಪ್ರಕಟ ಮಾಡ್ತಾ ಇಲ್ಲ. ಬಟ್ ಆತಂಕ ಅಂತೂ ಒಂದಿದೆ, ಕಳಂಕ, ಇದೊಂದು ತಲೆನೋವು ಬರುತ್ತಲ್ಲ ಅನ್ನುವಂತಹ ತಲೆನೋವಿನಲ್ಲೇ ಓಡಾಡ್ತಾ ಇದ್ದಾರೆ ಕೈ ಹಿಸ್ಕೊಂಡು ಆ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ.